ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗುತ್ತೆ. ಸಿಎಂ ಭೇಟಿ ಬಳಿಕ ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ದಾರೆ. ಬಹಳ ಡೌಟ್ ಇತ್ತು 23ನೇ ತಾರೀಕು ಆಗುತ್ತಾ ಇಲ್ವಾ ಅಂತೇಳಿ. ಅಧಿಕೃತವಾಗಿ ಅನೌನ್ಸ್ ಆಗಿದೆ ಈಗ ಸಚಿವರಿಂದ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ PUCಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಉತ್ತಮವಾದಂಥ ಅಂಕ ಪಡ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಈ ಬಾರಿ ಎಸ್ಎಸ್ಎಲ್ಸಿ ಏನಾಗ್ಬೋದು ಹಾಗಾದರೆ? ಹಿಂದಿಗೆ ಗ್ರೇಡ್ ನೀಡೋಕೆ ಅಂದರೆ ಗ್ರೇಡ್ ನೀಡುವ ಬದಲು ಅಂಕ ಕೊಡಲಿಕ್ಕೆ ನಿರ್ಧಾರ ಆಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹೈಕೋರ್ಟ್ ಕೂಡ ಹೇಳಿತ್ತು ಗ್ರೇಡ್ ಬದಲಿಗೆ ಮಾರ್ಕ್ಸ್ ಕೊಡಬೇಕು ಅಂಥೇಳಿ. ಸರ್ಕಾರಕ್ಕೂ ಕೂಡ ಇದು ಹಿನ್ನಡೆ ಆಗಿತ್ತು. ಗ್ರೇಡ್ ಕೊಡಲಿಕ್ಕೆ ಮುಂದಾಗಿತ್ತು ಸರ್ಕಾರ, ಆದರೆ ಸರ್ಕಾರ ಸೂಚನೆ ಕೊಡ್ತು ಈಗ ಹಿಂದಿಗೆ ಗ್ರೇಡ್ ಬದಲು ಅಂಕಗಳ ಇರುತ್ತೆ. ನಾಳೆ 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಸೋ ಮೂಲಕ ಮಂಡಳಿಯಲ್ಲಿ ಅನೌನ್ಸ್ ಆಗುತ್ತೆ. ಮತ್ತು ಈ ಬಾರಿ ಒಳ್ಳೆಯ ಫಲಿತಾಂಶ ಬರುವಂಥ ನಿರೀಕ್ಷೆ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಗೂಗಲ್ ಹೋಗಬೇಕು, ಕ್ರೋಮ್ಗೆ ಹೋಗಿ, ಸಿಸ್ಟಮ್ ಅಥವಾ ಮೊಬೈಲು ಅಲ್ಲೋಗಿ krresults.nic ಅಷ್ಟೇ. ಅಲ್ಲಿಗೆ ಹೋಗಿ ನೀವು ಸಬ್ಮಿಟ್ನಾದರೆ ಮುಗೀತು. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಣೆ ಬರಹ ಅಲ್ಲಿ ಶೋ ಆಗುತ್ತೆ. ಈ ಬಾರಿ ಹಾಗಾದರೆ ಬಾಲಕಿಯರೇ ಮೇಲುಗೈ ಆಗ್ತಾರ ಅಥವಾ ಬಾಲಕರ ಎಷ್ಟು % ಈ ಬಾರಿ ರಿಸಲ್ಟ್ ಆಗುತ್ತೆ? ಯಾವ ಜಿಲ್ಲೆ ಮೊದಲ ಸ್ಥಾನ, ಯಾವ ಜಿಲ್ಲೆ ಕೊನೆ ಸ್ಥಾನ, ಯಾರು ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ತಾರೆ, ಅದೆಲ್ಲವೂ ಕೂಡ ಬಹಳ ಕುತೂಹಲ ಉಂಟಾಗ್ತಾ ಇದೆ. ನಮಗನ್ನಿಸ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ನಾವು ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ಫಲಿತಾಂಶ ಬರುವಂತಹ ನಿರೀಕ್ಷೆ ಇದೆ. ತಮ್ಮನ್ನೆಲ್ಲ ಭೇಟಿ ಮಾಡಿ ಮಾತಾಡಿದ್ದು. ಸೊ ಈಗ ನಾಳೆ 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾಳೆನೇ. ಸೊ ಅದನ್ನು ನಾಡಿದ್ದು ಇತ್ತು, ನಿಮಗೆಲ್ಲ ಗೊತ್ತಿದೆ. ನಿಮಗೆಲ್ಲ ಗೊತ್ತಿತ್ತು 24ಕ್ಕೆ ಅಂತ ಹೇಳಿದ್ದೆ ನಾನು. ಆದರೆ ಒಂದು ದಿವಸ ಮುಂಚೆನೇ ಇದನ್ನು ನಾಳೆ 12 ಗಂಟೆಗೆ ಮಕ್ಕಳಿಗೂ ಕೂಡ ಮೆಸೇಜು ಹೋಗ್ತದೆ. ನಾನು ಕೂಡ ಇನ್ನು ವಿಚಾರಗಳನ್ನು ನಿಮಗೆ ಕರೆಕ್ಟಾಗಿ 12 ಗಂಟೆಗೆ ಸೇಮ್ ಜಾಗ ನಿಮ್ಗೆ ಗೊತ್ತಿದೆಯಲ್ಲ, ನಾನೇ ಬಂದು ಇನ್ನು ಬೇರೆ ಬೇರೆ ವಿವರಣೆ ಎಲ್ಲ ಕೊಡ್ತೀನಿ. ಹೆಚ್ಚು ಏನು ಬೇಡ, ಯಾಕೆಂದರೆ ಅಲ್ಲಿ ಮಾತಾಡ್ತೀನಿ. ಎಲ್ಲದು ಈ ಸತಿ ಕೋರ್ಟ್ ಆರ್ಡ್ರನ್ನ ನಾನು ಫಾಲೋ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತೀನಿ. ರಿಸಲ್ಟ್ ಹೇಳಿದಾಗ ನಿಮಗೆ ಬೇರೆ ಬೇರೆ ವಿಚಾರ ಗೊತ್ತಾಗ್ತದೆ. ಅದಕ್ಕೆ ನನಗೆ ಸ್ವಲ್ಪ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ತರಬೇಕಾಗಿತ್ತು. ಅದನ್ನೆಲ್ಲದೂ ಕೂಡ ತಂದಿದ್ದೀನಿ. ಹಿ ಈಸ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟು. ನಮಗೆ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆಫೀಸರ್ಸು ಇದ್ದರು, ಅಡ್ವೊಕೇಟ್ ಜನರಲ್. ಯಾಕೆಂದರೆ ನಾವು ಕೋರ್ಟು ಇದ್ದಾಗ ನಾವು ಹುಷಾರಾಗಿ ನೋಡಬೇಕಾಗ್ತದೆ. ಮಕ್ಕಳು ಹಿತದೃಷ್ಟಿಯಿಂದನೂ ನೋಡಬೇಕಾಗತ್ತೆ. ಎಲ್ಲದೂ ನಾವು ಹೇಳಿದ್ವಿ. ಸೊ ರಿಸಲ್ಟು ಕೂಡ ಅವರ ಗಮನಕ್ಕೆ ತಂದಿದ್ವಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ ಅದು ಫೈನಲ್ ಆಗಿ ಅವ್ರಿಗೆ ಒಂದು ಸತಿ ಹೇಳಿ 12 ಗಂಟೆಗೆ ನಾನು ಪ್ರೆಸ್ ಮೀಟಲ್ಲಿ ಎಲ್ಲ ಡೀಟೇಲ್ಸ್ ಕ್ಲಾರಿಫಿಕೇಶನ್ ಸರ್. ಈಗ ಎಕ್ಸಾಮ್ಗೆ 2 ದಿನ ಮುಂಚೆ ಇರೋದ್ರಿಂದ ಕೆಲವು ಮಕ್ಕಳು ಅದನ್ನು ಸೀರಿಯಸ್ ಆಗಿ ತಗೊಂಡು ಬರದೇ ಇರಬಹುದು. ಅದಕ್ಕೆಲ್ಲದಕ್ಕೂ ನಾಳೆ ರಿಸಲ್ಟ್ ಉತ್ತರ ಕೊಡುತ್ತೆ. ಓಕೆನಾ? ಗ್ರೇಸ್ ಮಾರ್ಕ್ಸ್ ಏನಾದರೂ ಕೂಡ ಚಿಂತೆ ನಾಳೆ ರಿಸಲ್ಟಿಗೆ ನಾವೆಲ್ಲ ಉತ್ತರ ಕೊಡ್ತೀವಿ. ಏನು ಬೇಡ, ನಾಳೆ ಕೋರ್ಟ್ ಆದೇಶ ಪಾಲನೆ ಮಾಡ್ತೀರಾ? ಕೋರ್ಟ್ ಆದೇಶ ನಾವು ಪಾಲನೆ ಮಾಡಬೇಕು, ನೀವು ಮಾಡಬೇಕು, ನಾನು ಮಾಡಬೇಕಾಗ್ತದೆ. ಏನು ಮಾಡ ನಮ್ಮದೇನು ಅಂತ ಹೇಳಿದ್ರೆ ಹೋರಾಟಗಾರರು ಇವರಿಗೆಲ್ಲರಿಗೂ ಕೂಡ ಅದನ್ನು ಚರ್ಚೆ ಮಾಡಿ, ನಾನು ಏನಾದ್ರೂ ಮನೆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಅವತ್ತು ತಮ್ಮನ್ನೆಲ್ಲ ಭೇಟಿ ಮಾಡಿ ಮಾತಾಡಿದ್ದು. ಸೊ ಕೋರ್ಟ್ ಮಧ್ಯ ಬಂದಾಗ ಅವರ ಮಾರ್ಗದರ್ಶನವನ್ನು ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಅವ್ರಿಗೂ ಗೌರವ ಕೊಡಬೇಕು. ಇನ್ನು ಉಳ್ಕಿ ವಿಚಾರಗಳನ್ನು ನಾಳೆ ನಿಮಗೆ ವೈಯಕ್ತಿಕವಾಗಿ ನಾನು ಮಾತಾಡ್ತೀನಿ. 12 ಗಂಟೆ ಫಿಕ್ಸ್ ಆಗಿದೆ. ಅದು ಇದು ಮಾಡ್ತಾರೆ. ಹಾಂ, ನಾವು ತುಂಬ ಫಾಸ್ಟ್ ಇದ್ದೀವಿ, ಮಕ್ಕಳು ಫಾಸ್ಟ್ ಇದ್ದಾರೆ, ಎಲ್ಲರೂ ಫಾಸ್ಟ್. ನಾಳೆ 12 ಗಂಟೆಗೆ ಭೇಟಿ ಮಾಡೋಣ. ನಾಳೆ ಬನ್ನಿ, ನಿಮಗೂ ಸಂತೋಷ ಆಗುತ್ತೆ. ನಮ್ಮ ರಾಜ್ಯದ ಹಿತದೃಷ್ಟಿಗೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಆ ರೀತಿ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ನಾಳೆ 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ.